ಬರೀ ನಿಮ್ಮ ಹೆಸರು ಬರೀ ನಿಮ್ಮ ಹೆಸರು ಬರೀ ಹೇಳಿ. ಏನು ಮಾಡಕತ್ತೀರಿ ಮೇಡಮ್ ಇಲ್ಲಿ? ಏನು ಮಾಡಕತ್ತೀರಿ? ಫ್ಯಾಮಿಲಿ ಒಂದು ಬಂಡಲ್ ಮಾಡ್ಕೊತೀವಿ. ಆಮೇಲೆ ಇದುವರೆಗೆ ಏರಿಯೊಳಗೆ ಹೋಗಿರ ನೀವು? ಹಾಂ ರೀ, ಮೊನ್ನೆ ಹೋಗಿದ್ದೆ. ಫೋಟೋ ತೋರಿಸ್ತೀವಿ ಸರ್. ಅಲ್ಲ, ಫೋಟೋ ತೋರಿಸಲ್ಲ ಹೋಗಿರ ಅಂತ ಕೇಳ್ತಾ ಇದ್ದೀನಿ. ನಾವು ಫೋಟೋಸ್ ಏನು ಅಧಿಕಾರ ಇಲ್ಲ, ನಿಮ್ಮ ಫೋಟೋ ತೋರ್ಸಕ್ಕೆ ಹೋಗಿರ ಇಲ್ಲಿ ಇಲ್ಲೇ ಕುಂತು ಮಾಡಕ್ಕೆ ನಿಮ್ಗೆ ಅಧಿಕಾರ ಇಲ್ಲಲ್ಲ. ಮನೆಗೆ ಹೋಗಿ ಫಾರ್ಮ್ ಕೊಡ್ಬೇಕಲ್ಲ ನೀವೆಲ್ಲ? ಕೊಡ್ಬೇಕಲ್ಲ ಸರ್, ಒಂದು ಫ್ಯಾಮಿಲಿನ ಬಂಡಲ್ ಮಾಡ್ಕೊತೀವಿ. ಫ್ಯಾಮಿಲಿನ ಹೆಂಗೆ ಇಲ್ಲಿ ಕಳ್ಸಕತ್ತೀನಿ ಅದನ್ನು ಕೇಳ್ಕತ್ತೀನಿ. ಮನೆಗೆ ಹೋಗ್ಲಾರ್ದ ಫ್ಯಾಮಿಲಿ ಕಳ್ಸಕತ್ತೀರಲ್ಲ ಈಗ ಸರ್ ಯಾರ್ಯಾರಂತ ಗೊತ್ತಾಗಲ್ಲ. ನೀವು ಮನೆಯವ್ರು ಮೊದಲೆಲ್ಲ ಮನೆ ವಿಸಿಟ್ ಮಾಡಿರಲ್ಲ ಮೇಡಮ್? ನೀವು ಮೊದಲು ವಿಸಿಟ್ ಮಾಡಿರಲ್ಲ ಮನೆ? ಇದಕ್ಕೂ ಮೊದಲು ಮ್ಯಾಪಿಂಗ್ ಮಾಡಕ್ಕೆ ವಿಸಿಟ್ ಮಾಡಿರಲ್ಲ? ಮತ್ತು ಮನೆ ಗೊತ್ತಾವಿಲ್ಲ? ಮತ್ತು ಅವ್ರು ಮತ್ತೆ ಉಲ್ಟಾ ಕರ್ಸೋದೇನದು ಇಲ್ಲಿ? ಅದೇ ಮೇಡಮ್, ಮನೆಗೆ ಹೋದಾಗ ನೀವು ಮ್ಯಾಪಿಂಗ್ ಮಾಡಾಗ ಅವ್ರು ಬ್ರದರ್ಗಿದ್ರೆ ಕರ್ಸ್ರಿ ಟೈಮ್ ಅಂತ ಇರುತ್ತಾ, ಹೋಗ್ಬೇಕಂತಲೇ ಇರುತ್ತಾ, ಹೌದಲ್ಲ? ಮತ್ತು ಇಲ್ಲಿ ಕರ್ಸ್ಕೊಂಡು ಮಾಡ್ಕೊಳ್ಳೋದೇನೀಗ ನೀವು? ಹಾಂ, ಇವೆಲ್ಲ ಫಾರಮ್ ಫೋಟೋ ಹಚ್ಚಿದೇನಿದು? ಏರಿಯಾದಾಗ ಹೋದಾಗ ಇಲ್ಲಿಗೆ ಬಂದಿರ್ತಾರೆ ಸರ್, ಇಲ್ಲಿಗೆ ಬಂದಾಗ ಏರಿಯಾದಾಗ ಹೋಗಿರ್ತಾರೆ. ಎರಡು ಕಡೆನೂ ಮಾಡ್ಬೇಕು. ಏರಿಯಾದಾಗ ಈಗೇನು ಫಾರಮ್ ಕೊಟ್ರೇನು ರೀ ಮನೆಗೆ? ಹಾಂ, ಎಷ್ಟು ಮನೆಗಳು ಕೊಟ್ರಿ ನೀವು? ಎರಡು ಮನೆಗೆ ಹಂಚಿವಿ. ಇನ್ನೊಂದು ಎರಡು ಮನೆಗೆ ಹಂಚಿದ್ದು ಮಾಡಿವಿ. ಈಗೇನಾಗಿದ್ರಿ, ಇದು ಏರಿಯಾಗಳು ವಾಲ್ಮೀಕಿ ನಗರ, ಮಹಾಂತ ನಗರ, ಬಸವನ ನಗರ, ಭಜಂತ್ರಿ ಏರಿಯಾ, ಪಾಮನ್ಕಲ್ಲೂರು ಕ್ರಾಸ್ 5 ಏರಿಯಾ ಅದಾವೆ. 5 ಏರಿಯಾದಾಗ ನಮ್ಗೆ ಜಾಸ್ತಿ ಅದಕ್ಕೆ ನನಗೆ ಶಿವಪುತ್ರಪ್ಪ ಸರ್ ಮದೇವಿ ಟೀಚರ್ ಡಿವೈಡ್ ಮಾಡಿಬಿಟ್ರು. ಒಬ್ರು ಹೆಸರು ಇಲ್ಲಿ ನನ್ನ ಬುಕ್ಲೆಟಲ್ಲಿ ಬಂದ್ರೆ ಇನ್ನೊಂದು ಇಬ್ಬರು ಅಲ್ಲಿ ಹೋಗ್ಬಿಟ್ರು. ಅವ್ರು ಮನೆಗೆ ಮ್ಯಾಪಿಂಗ್ ಮಾಡಿರಲ್ಲ ಮೇಡಮ್ ನೀವು? ಮನೆ ಅಲ್ಲ, ಕರೆಕ್ಟ್ ಮನೆಗೆ ಮ್ಯಾಪಿಂಗ್ ಮಾಡಿರಲಿಲ್ಲ. ಮತ್ತು ಮ್ಯಾಪಿಂಗ್ ಮಾಡಿದಾಗ ನಿಮ್ಮಲ್ಲಿ ಸಿಗ್ತಾರಲ್ಲ, ಅಲ್ಲಿ ಎಲ್ಲೇ ಹೋಗ್ಲಿ ಅವರು, ಹೌದಿಲ್ಲ? ನೀವು ಆ ಏರಿಯಾದಲ್ಲಿ ಹೇಳ್ಬೇಡ್ರಿ. ಮನೆಗೆ ಮ್ಯಾಪಿಂಗ್ ಮಾಡಿದಾಗ ತಿದ್ದೇ ಇರ್ತಾರಿಲ್ಲ ಅವರು? ಮ್ಯಾಪಿಂಗ್ ಮಾಡೋದಿಲ್ಲ, ಅವ್ರು ಬಂದೊಂದಿಲ್ಲ. ಫೋನ್ ನಂಬರ್ 8861 740. ಹಟ್ಟಿ ಚಿನ್ನದ ಗಣಿ ಪಟ್ಟಣದಲ್ಲಿ ಮತದಾರರ ಪರಿಷ್ಕರಣೆ ಕಾರ್ಯಕ್ಕೆ ಸಹಾಯಕ ಆಯುಕ್ತರ ಅಚ್ಚರಿ ಭೇಟಿ. ಮನೆಗೆ ತೆರಳಿ ಕರ್ತವ್ಯ ನಿರ್ವಹಿಸುವಂತೆ ಬಿಎಲ್ಒಗಳಿಗೆ ಕಟ್ಟುನಿಟ್ಟಿನ ಸೂಚನೆ. ಹಟ್ಟಿ, ಜುಲೈ 5. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯದ ಅಂಗವಾಗಿ ಹಟ್ಟಿ ಚಿನ್ನದಗಣಿ ಪಟ್ಟಣದಲ್ಲಿ ಬಿಎಲ್ಒಗಳ ಕಾರ್ಯವೈಖರಿಯನ್ನು ಪರಿಶೀಲಿಸಲು ಸಹಾಯಕ ಆಯುಕ್ತರು ಅಚ್ಚರಿ ಭೇಟಿ ನೀಡಿದರು. ಪರಿಶೀಲನೆ ವೇಳೆ ಕೆಲವು ಬಿಎಲ್ಒಗಳು ಮನೆಗೆ ತೆರಳಿ ಮತದಾರರ ವಿವರ ಸಂಗ್ರಹಿಸುವ ಬದಲು ಶಾಲೆಯಲ್ಲೇ ಕುಳಿತು ಮತದಾರರನ್ನು ಕರೆಸಿಕೊಂಡು ಅರ್ಜಿಗಳನ್ನು ಭರ್ತಿ ಮಾಡಿಸಿಕೊಳ್ಳುತ್ತಿರುವುದು ಅವರ ಗಮನಕ್ಕೆ ಬಂದಿತು. ಈ ಕುರಿತು ಬಿಎಲ್ಒಗಳನ್ನು ಪ್ರಶ್ನಿಸಿದ ಸಹಾಯಕ ಆಯುಕ್ತರಿಗೆ ಮನೆಗಳಿಗೆ ಹೋಗುವ ಬದಲು ಮತದಾರರ ಸಂಬಂಧಿಕರಿಗೆ ಕರೆ ಮಾಡಿ ಅವರನ್ನು ಶಾಲೆಗೆ ಕಳುಹಿಸಿ ಫಾರಂಗಳನ್ನು ಭರ್ತಿ ಮಾಡಿಸಿಕೊಳ್ಳುತ್ತಿದ್ದೇವೆ ಎಂದು ಉತ್ತರ ನೀಡಿದರು. ಈ ಉತ್ತರದಿಂದ ಅಸಮಾಧಾನ ವ್ಯಕ್ತಪಡಿಸಿದ ಸಹಾಯಕ ಆಯುಕ್ತರು, ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವು ಸರಕಾರದ ಮಹತ್ವದ ಜವಾಬ್ದಾರಿಯಾಗಿದ್ದು, ಪ್ರತಿಯೊಬ್ಬ ಬಿಎಲ್ಒ ತಮ್ಮ ವ್ಯಾಪ್ತಿಯ ಮನೆಗೆ ತೆರಳಿ ಮತದಾರರನ್ನು ನೇರವಾಗಿ ಭೇಟಿ ಮಾಡಿ ಅವರಿಗೆ ನೀಡಲಾದ ನಮೂನೆಗಳನ್ನು, ಅಂದರೆ ಫಾರಂಗಳನ್ನು ವಿತರಿಸಿ ಅಗತ್ಯ ಮಾಹಿತಿಯನ್ನು ಪಡೆದು ಸಹಿ ಮಾಡಿಸಿಕೊಳ್ಳಬೇಕು ಎಂದು ಸ್ಪಷ್ಟ ಸೂಚನೆ ನೀಡಿದರು. ಯಾವುದೇ ಕಾರಣಕ್ಕೂ ಮತದಾರರನ್ನು ಒಂದೇ ಸ್ಥಳಕ್ಕೆ ಕರೆಸಿ ಕಾರ್ಯನಿರ್ವಹಿಸುವುದು ಸರಿಯಾದ ವಿಧಾನವಲ್ಲ. ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವು ಪಾರದರ್ಶಕವಾಗಿ ಹಾಗೂ ಚುನಾವಣಾ ಆಯೋಗದ ಮಾರ್ಗಸೂಚಿಗಳಂತೆ ನಡೆಯಬೇಕು ಎಂದು ಅಧಿಕಾರಿಗಳು ತಿಳಿಸಿದರು. ಸ್ಥಳದಲ್ಲಿದ್ದ ಬಿಎಲ್ಒಗಳಿಗೆ ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ ಮನೆಗೆ ತೆರಳಿ ಮತದಾರರ ವಿವರಗಳನ್ನು ಪರಿಶೀಲಿಸಿ ತಪ್ಪುಗಳನ್ನು ಸರಿಪಡಿಸಿ ಹಾಗೂ ಹೊಸದಾಗಿ ಹೆಸರು ಸೇರ್ಪಡೆ, ತಿದ್ದುಪಡಿ ಮತ್ತು ಹೆಸರು ಕೈಬಿಡುವ ಪ್ರಕ್ರಿಯೆಗಳನ್ನು ನಿಯಮಾನುಸಾರ ಕೈಗೊಳ್ಳುವಂತೆ ಸಹಾಯಕ ಆಯುಕ್ತರು ಸೂಚಿಸಿದರು. ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯದಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯ ಅಥವಾ ಲೋಪ ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ಸಹ ಅವರು ನೀಡಿದರು. 73,000 ಜನ ವೋಟರ್ಸ್ ಇದ್ದಾರೆ ಇಡೀ ಲಿಂಗಸೂರಲ್ಲಿ. ಆಲ್ಮೋಸ್ಟ್ 1,00,000
75ರಿಂದ 1,80,000 ನಾವು ಏನಂತಂದರೆ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಷನ್ ಇಡೀ ತಾಲೂಕಲ್ಲಿ. ಆಮೇಲೆ ಒಂದು 28,000 ತನಕ ನಾವು ಡಿಜಿಟೈಸೇಷನ್ ಮಾಡ್ತಾಯಿದ್ದೀವಿ. ಸರ್ ಈಗ SIR ನಡೆದಿಲ್ಲ ಸರ್ ಅದು ಮನೆ ಭೇಟಿ ನೀಡುತ್ತಿಲ್ಲ BLOಗಳು ಕುಂತಲೇ ಎಲ್ಲ ಕರೆಸಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಭೇಟಿ ನೀಡ್ತಾ ಇದ್ದಾರೆ. ಒಂದೊಂದ್ಸರಿ ಏನಾಗ್ತದೆ ಜನನೇ ಆ ಸ್ಕೂಲ್ ಕಡೆ ಬರ್ತಾ ಇದ್ದಾರೆ, ಅವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದೀವಿ ಮನೆಗೆ ಬರ್ತೀವಿ. ಆಮೇಲೆ ಇನ್ನೊಂದು ಸರ್ ಈ ವಾರ್ಡಲ್ಲಿ ಮನೆಗಿಂತ ಅಧಿಕ ಓಟ್ಗಳಿವೆ ವಾರ್ಡಲ್ಲಿ. ಅದೇ ಅದಕ್ಕೆ ಸರ್. ಹಾಂ ಸರ್, ಇವ್ರು ಏನು ಮಾಡ್ತಾ ಇದ್ದಾರೆ ಕುಂತ್ಕೊಂಡು BLOಗಳು ಎಲ್ಲಿದ್ರು ಕರ್ಸ್ಕೊಂಡು ಈ ವಾರ್ಡಿಗೆ ಆ್ಯಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಅನುಮಾನ. ಇದು ಆ್ಯಡ್ ಮಾಡೋದು ಡಿಲೀಟ್ ಮಾಡೋ ಪ್ರಶ್ನೆ ಇಲ್ಲ. ಈಗ ಆಲ್ರೆಡಿ ಆ್ಯಡ್ ಇದೆಯಲ್ಲ ಸರ್, ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತಲ್ಲ. ಏನಿದೆ ಅಂತಂದ್ರೆ ಬೇಸಿಕಲಿ ಯಾರು 2025 ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅವರ ಒಂದು ದಾಖಲೆ ಆಧಾರ ಮೇಲೆ ಅವ್ರು ಭಾರತೀಯ ನಾಗರಿಕರು ಮತ್ತು 18 ವರ್ಷ ಮೇಲ್ಪಟ್ಟ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವ್ರ ಹೆಸರು ಮುಂದುವರಿಸಿದ್ದಾರೆ. ನಡೀತಾ ಇದೆ ಇಲ್ಲಿ ಎಲ್ಲ ಕಡೆ BLO ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಟೈಮ್ ಇದೆ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ಮತ್ತು ಡಿಸ್ಟ್ರಿಬ್ಯೂಷನ್. ಅದನ್ನ ಎಲ್ಲ ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಬರುತ್ತೆ. ಅಕ್ಟೋಬರ್ 7ಕ್ಕೆ ಫೈನಲ್ ಲಿಸ್ಟ್ ಬರುತ್ತೆ. ಫೈನಲ್ ಲಿಸ್ಟ್ ಸರ್ ಅಕ್ಟೋಬರ್ 7. ಸರ್ ಈಗ ಬಂದು ವಿಸಿಟ್ ಮಾಡಿದ್ರೆ ಸರ್ ಅದ್ರ ಬಗ್ಗೆ ವಿಸಿಟ್ ಮಾಡ್ತಂದ್ರೆ ನಾವು ಪ್ರೋಗ್ರೆಸ್ ನೋಡ್ತಾ ಇದ್ದೀವಿ. ಎಲ್ಲ BLOಗಳು ಎಷ್ಟೆಷ್ಟು ಮಾಡಿದ್ದಾರೆ, ಎಷ್ಟೆಷ್ಟಿಲ್ಲ, ಎಷ್ಟೆಷ್ಟು ಮಾಡಬೇಕು, ಅವ್ರಿಗೆ ಟಾರ್ಗೆಟ್ ಕೊಡ್ತಾ ಇದ್ದೀವಿ. ಪ್ರತಿದಿನ ಪ್ರತಿ ವಾರ ಎಷ್ಟೆಷ್ಟು ಮಾಡಬೇಕು. ಥ್ಯಾಂಕ್ ಯು. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.